ದೇಶಕ್ಕೆ ಸಂಹಾರ ಮಾಡಿ ನಿನ್ನ ತಂದೆಯಾದ ಇಂದ್ರನ ಕಾರಣವನ್ನು ನೇತಕ್ಕೆ ದೇಶಿಸಿ ಅರ್ಜುನ ಎಲ್ಲ ನನ್ನ ಅಂತಃಕರಣದ ದೇಶದ ನಿನ್ನ ಮನ ಬಂದಂತೂ ಮಾತನಾಡಿದ್ರೆ ಬಂದ ಫಲವೇನಿದೆ ಪ್ರಾರ್ಥನೆ ಆಯುಷ್ಯ ಮುಗಿದ ತಕ್ಷಣಕ್ಕೆ ದಾರು ಕಡೆಯಿಂದಲಾದ ಮರಣ ಬರುವುದು ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ ಮುಂದೆ ಅವರವರ ಕರ್ಮ ಅನುಸಾರವಾಗಿ ವಾರಿದೋತ್ತು ಬರೆದ ಲಿಖಿತಕ್ಕೆ ದಾರು ಮಾಡುವುದೇನಿದೆ ಅಭಿಮಾನವನ್ನು ಮನದ ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿ ಸುತನಿದ ಸ್ಥಿತಿ ತಿಳಿಯಬಹುದು ಗಾಂಧಿ ಬಿಡಿ ಬಿಡಿ ಯೋಚನೆಯಾದಕ್ಕೆ ಮಾಡಿದಿ ಅಂಧಕಾರಕ್ಕೆ ಶುಕ್ರಾರ ಸೂರ್ಯೋದಯನಾದ ನೀನು ಮೂರ ಪುಕ್ಷಿಯಾದಿಯೂ ಜಗದ್ವ್ಯಾಪಕನಾದಿಯೂ ಸರ್ವಂತ ಯಾವಿಯಾದಿಯೋ ಅರಿಯದ ಕಾರ್ಯವುದಾವುದಿರುವುದು ನೀನಿರುತ್ತದೆ ಈ ಜಗತ್ತೆಲ್ಲಿರದ ಎಲ್ಲಿಯುವುದು ಬಲ್ಲವನ ಜಗತ್ತೀವ ಜಾಲಂಗಣೆ ಸೂತ್ರ ಧಾರಕರಾಗಿ ಅಲ್ಲ ಅಭಿಮನ್ಯನ ಗೌರವ ಕಡೆಯಿಂದ ಬಂದಿದೆ ಒಂದು ಸುದ್ದಿಯಲ್ಲಿ ಎಳೆಯ ಕೃಷ್ಣ ಅರ್ಜುನ ನಿನ್ನ ಅಳಿಯನಾದ ಅಭಿಮಾನ್ಯನ ಉದರ ಗಾಂಭೀರ್ಯ ಚತುರ್ಕೋಡೆಗಳನ್ನು ನೆನೆಸಿಕೊಂಡರೆ ಕೊನ್ನೀರು ತಮ್ಮಷ್ಟಕ್ಕೆ ನಾವೇ ಉದ್ಭವಿಸುವವರು ಅರ್ಜುನ ಅವನ ಮುಖಾರವನ್ನು ನೋಡಿದೆಯೇ ಇರಲಾರನು ನಾನು ಒಂದು ಕ್ಷಣ ನಿನ್ನೆ ರಾತ್ರಿ ಭೋಜನ ಪಂಕ್ತಿಯಲ್ಲಿ ಅಪ್ಪ ಜನಕ ಕಬಡ ನಾಟಕರಾದ ಮಾತ್ರ ನಮ್ಮ ಬೇಡಂದು ಹೇಳಿದರಲ್ಲ ಅವನ ಮಾತಿನ ಸಹಜವಾಗಿ ತೋರಿದಲ್ಲ ಸ್ವಲ್ಪ ಕಳೆದುಕೊಂಡು ಬಂತದನ್ನ ಕರುಣೆ ಕಾದಾಡಿದರೆ ಬಂದ ವಾಕ್ಯವೇನು ರುಕ್ಮಿಣಿ ನಾಥ ಧರ್ಮಜನೆಯ ರಥವೇರಿ ಬರಲಾರರು ಸರ್ವತ ರಿಪುಕುಲದ ಬದಲಮ್ಮ ಮಾನಕದಂಬಗಳ ಕುಂಭಸ್ಥಳೆಯಮ್ಮ ಬೇಡಿಸಿ ಅಂಬರಕ್ಕೆ ರಾಜ ಮುಂಚೆ ಮರೆಯುವ ಕಲಾಪರಿಸಿದ್ದನಾದ ಧನಂಜಯೇ ಹಿಡಿಗಿದ್ದೇ ಬೇಗವೇ ಅದೇ ಅದಕ್ಕೆ ನಾರಾಯಣ ಋತು ಉನ್ನತ ಮತಿವಿತನಾದ ಧರ್ಮರಾಜನಿಗೆ ಹೋದರೆ ಸುತನ ನಿಜ ಸ್ಥಿತಿ ತಿಳಿಸಬಹುದು ಪ್ರತಿಯೊಬ್ಬರಿಗೆ ಹೋಗುವುದಕ್ಕೆ ಅತಿಥೀರುವುದರಿಂದ ವಿದ್ಯುತ್ತನಾದ ಹಿಂದ್ರಲಿಂಗಾತ ರಿಪಗಳ ಕರ್ಕೊಂಡಿದ್ದ ಅಯ್ಯೋ ಅಂಬುಜಾಕ್ಷನೇ ಮಧ್ಯಮ ಪಾಂಡವನೇ ನಿನ್ನ ಅಳಿಯನಾದ ಅಭಿಮನ್ಯನ ಕುಂಬಿರಿಸನೆ ಕಾದಾಡಿ ಕರಂಬದಲ್ಲಿ ನಿಂತ ಕಾಲದಲ್ಲಿ ಎಲ್ಲನ್ನ ಎಷ್ಟು ನೆನೆಸಿಕೊಂಡನೋ ಎಷ್ಟು ಮನೆ ನೆಂದುಕೊಂಡನೋ ಎಷ್ಟು ಮನೆ ತಾಪಗೊಂಡನೋ ಎಷ್ಟು ಕಣ್ಣೀರು ಸುರಿಸಿದನು ಎಷ್ಟು ಮನೆಂದುಕೊಂಡು ಮಲಗಿದನು ಅಯ್ಯೋ ಅಭಿಮನ್ಯವೇ ನಿನ್ನ ಪ್ರಾಣ ಕೊಂದವರ ಸೆರವನ್ನ ಗಗನಾಥವರಲ್ಲಿ ಆಡಿದರೆ ಎಷ್ಟು ಒಡೆದುಕೊಂಡರು ಆತ ಭಾಗ್ಯನಾದನಿಲ್ಲ ಕೃಷ್ಣ ಇರಲಿ ನೋಡೋಣ ಇದರಷ್ಟು ನಡೆಗೆ ಮಾರುತ ನಡೆಗೆ ವಂಚಿತವಾಗಿ ಪಾರ್ವತ್ಯರ ತರುವಿಡಿ ನಾರಾಯಣ ತಡಗ ದಕ್ಷ ಮಾಡಿ ಕ್ಷಣ ಸೂಚನೆ ಎನ್ನ ಅಡವು ತೀರಿತು ಇಂದಿಗೆ ಬೇಗನೆ ಹೌದು ದೇವ ಪೂರ್ವ ದೋಷಿಯಾದ ಅಭಿಮಾನಿಗಳ ಪದ್ಮದೊಳಗೆ ಮನವಂತ ಸಂಗತಿಯನ್ನು ಅವನು ಸುತನಾದ ತಂದೆಯೇ ತಿಳಿಸಿದನು ಮುಖ್ಯವಾಗಿ ಎನ್ನ ಕಾರ್ಯವು ನೆರವೇರಿತು ಹೌದು ದೇವ ಅಳಿಯನಾದ ಅಭಿಮಾನವನ್ನು ಓದಬಾರದೆಂದು ಇಂದಿನ ಎನ್ನ ಮನವರಿಕೆ ಕೈಗೂಡಿತು ಮುನ್ನಿನ್ನ ಇವನಿಂದ ನಿನಗೆ ತೊಂದರೆ ಎಂಬುದು ಸಂಶಯವು ಸಂದೇಹದ ಮಯವನ್ನು ಮಾತ್ರ ಇಂದಿಗೆ ನಿವಾರಣವಾಗಿ ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮದಲ್ಲಿಗೆ ಕರೆದುಕೊಂಡು ಹೋಗಿ ಅವನಿಗೆ ಹತ್ತಿರ ಪುತ್ರ ಶೋಕವನ್ನು ಪರಿಹರಿಸಿದನು ಮುಂದೆ ಕೌರವರನ್ನು ಸಂವರ್ಧನಕ್ಕೆ ಪ್ರಯತ್ನ ಮಾಡಿದನು ಸಾರದಿ ನೋಡಿದೆಯಾ ಎನ್ನುವುದೊಂದು ಯುಕ್ತಿ ನೋಡಿದ್ದೀನಿ ದೇವ ಅಯ್ಯೋ ಕಮದಾರ ನೇತ್ರನೇ ಪ್ರಾರ್ಥನೆ ಆದ ಸಬರಂಗ ಮಾಡುವವರ ಸಮಯದಲ್ಲೇ ಕ್ರಮವಾಗಿ ಎದುರಾಗಿ ಬಂದು ಎನ್ನ ಚಂದನವನ್ನು ಆರೋಹಿಸಿ ಶರೀರದ ಮೂಡಿದ ತತ್ರಾಯಗಳನ್ನು ನೋಡಿ ಮನದೋಳು ಮರಿಗೆ ಮನೋಮನ
ಏನು ಪಲ್ಗುಣ ನಾನು ಬಂದ ಭಾಗ್ಯನಾದನಲ್ಲ ಕೃಷ್ಣ ಸ್ವಲ್ಪ ಶಾಂತನಾಗ ಅರ್ಜುನ ಅಭಿಮಾನವನ್ನ ಹಣಮ ಗೌರವ ಗೊಂಬರಯಾಗ ಎಲ್ಲಿಗೆ ಮಾತ್ರ ಮನುಷ್ಯ ಮಾತ್ರ ಸಂಜೆ ತೋರ್ತದ ಲಕ್ಷ್ಮೀಪತಿ ಸ್ವಲ್ಪ ಹೇಳುವ ಅಭಿಮಾನದ ಸಂಗತಿ ಪಲ್ಗುಣ ಹಾಗಾದ್ರೆ ಹೇಳುವುದು ಕೇಳು ಶ್ರೀಹರಿಯ ಅದರ ಸ್ಥಾನವಾಗಿ ಹೇಳು ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ ಹೌದು ನಾರಾಯಣ ಏನು ಕಾಣದಿರುವ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಕಲಿತಿಲ್ಲ ಪಂಚಾಂಗದ ಶ್ರಾವಣ ಅರಿಯದ ಕಾರ್ಯವನ್ನು ಯಾವುದಿರುವುದಕ್ಕೆ ಅಥವಾ ನಿನ್ನ ಪುತ್ರನು ಪುತ್ರನ ಒಡಗೂಡಿ ಆಟ ಪಾಡಲಾಡುವ ಬರಿದೇ ನನ್ನ ಮತ್ತಿರವನು ಏನು ಇಲ್ಲವೇ ನನ್ನ ಪತ್ನಿಯರ ಒಡನೆ ಸುತನಾನಂದನಲ್ಲಿ ಮಗನಾಗಿರುವನು ಏನು ಇಲ್ಲವೇ ಶತ್ರುಗಳನ್ನು ಕುಚಿತ ಪಟ್ಟಣದ ವೃತ್ತಿ ಹೊಂದಿದಲು ಏನು ಸತ್ಯ ಸಂಗತಿ ತಿಳಿಯಬೇಕಾದರೆ ಧರ್ಮದ ನೆಲ್ಲಿಗೆ ಸುತನ ನಿಸಸ್ಥಿತಿ ತಿಳಿಯಬಹುದು ಗಾಂಧಿ ಬಿಡಿ ಬಿಡಿ ಯೋಚನೆ ಅದಕ್ಕೆ ಮಾಡಿದಿ ಅಯ್ಯೋ ಊರಾಂಗದನೆಯೇ ಕಾಡಲಾರನು ಅಭಿಮನ್ಯನ ಮುಖವನ್ನು ಬೇಗನೆ ಸ್ವಲ್ಪ ಶಾಂತನಾಗಾರ್ಜುನ ತೋರಣ ತೊಲಕದ ಗಗನದಂತೆ ಪಂಕೆ ಇಲ್ಲದ ಸರಸಿಯನ್ನು ಕಂಡಂತೆಯೇ ಕೇಸರಿಯ ಅಪಕಾರಣವಾಗೆ ಪರ್ವತತ್ತು ವಿಹಾರವನ್ನು ವಿಚಾರಕರವಾಗೆ ಬಲ್ಗುಣ ಉತ್ತರ ಇಲ್ಲದ ಮೇಲೆ ಈ ಸಪ್ಪತ್ತು ಬರದವಲ್ಲ ಸುಡಬೇಕೆ ಸ್ವಲ್ಪ ಶಾಂತನಾಗಾರ್ಜುನ ಹೊರಹರನೆ ಅರ್ಥ ನೋಡು ಈರನಿಗಾಗಿ ಕೈವಾರ ನಾಡಿಯರ ಕರದಳದ ಆರತಿಯನ್ನು ತಂದಿರುವರು ಅಯ್ಯೋ ಅಭಿಮನ್ಯನೆಲ್ಲದ ಮೇಲೆ ಇವರ ಜಯಭಾರತಿ ಎನ್ನದ ಆರಯಬೇಕು ಆರತಿಯಲು ಅಯ್ಯೋ ಮಗನೇ ನಿನ್ನ ಸಾಹಸ ಪದಗದ ಎಲ್ಲ ಪರಾಕ್ರಮವನ್ನು ಬೆಂಕಿ ಹಚ್ಚಿ ತೊಡದೆ ಕುಲ ಸೈರಾರ್ಥನೆ ಮಾಡಿಬಿಡಲೆ ಗುಡಿಸ ತೇಳುವ ಎಣ್ಣೆಗೆ ಕಡೆ ರೌಸಕ್ಕೆ ತಡೆಯಲಾಗ ಕೊಡದುಕೊಂಡರು ಅಂತ ಭಾಗ್ಯನಾದಲ್ಲ ಕೃಷ್ಣ ನೋಡೋಣ ಇದರಷ್ಟ ನಿನಗೆ ಮಾರುತನಿಗೆ ಮುಂಚಿತವಾಗಿ ರಥವನ್ನು ಬಿಡ ನಾರಾಯಣ ತಡವಾದಕ್ಕೆ ಮಾಡಿದ
ಯಾವತ್ತು ರಾಜರ ಭೋಗ ಭಾಗ್ಯಗಳಿಗೆಲ್ಲ ಬಿಟ್ಟು ಎಪ್ಪಳ ಏನಕ್ಕೆ ಮೈಗೊಟ್ಟರು. ಹೌದು ದೇವ. ಸಾಕು ಇದಕ್ಕೆ ಬಂದಿಯನ್ನು ರಥವನ್ನು ನಿಲ್ಲಿಸಿದೆ. ಈ ಸಮಯದಲ್ಲಿ ಮಾತ್ರ ಪಾಂಡವರಕ್ಕೆ ಹೋಗದಿರುವುದು ಎನ್ನಾಗಿದೆ ಸಾಗಿ ತೋರಬೇಕು. ಎಲ್ಲ ಸಾರಥಿ ದೇವ, ಹತ್ತಿರದ ಕೋಪವು ಮೇಲಿದಪ್ಪಿತು. ನಾನು ಮೆಲ್ಲನೆ ಸತ್ತಕೊಳ್ಳಬೇಕು. ಜಾಗ್ರತೆ. ನಿಮ್ಮೆಷ್ಟಿದಂತಾಗಲಿ ದೇವ. ಸರಿ, ಪರಮೇಶ್ವರರು ಇದೇ ನಾಟಕದಲ್ಲಿ ಮೇಲಿರುವಂತ ಹಿರಣ್ಣನವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರ ಬಂದು ಇದನ್ನು ಸ್ವೀಕರಿಸಬೇಕಾಗಿದಂತೆ. ಅಣ್ಣಯ್ಯನಾದ ಮನಂದನ ಸೌಂದರ್ಯ ಅತಿಶಯದೊಂದೊಪ್ಪು ಎನ್ನ ಮಗನನ್ನು ತೋರು ಬೇರೆ ಅವರ ಮುಖವನ್ನು ನೋಡಿ ಒಂದು ಅಲಬಡಿವರು ಜಗೆ ಜಗಿಸುವ ಮಗನ ಮಡಿಯ ಸಂಜೆರುವುದು ತಗೊತ್ತಾಕಿಗಳು ಒಂದು ಅದರ ಕಾಡುವಲ್ಲ ಧರ್ಮನವರು ಒಂದು ಮಾತನಾಡಿ ಅವನನ್ನು ಕೊಡಿಸಲು ವಿಠಲ ಹಿಂದೆ ಮಗನನ್ನು ಕಳೆದುಕೊಂಡು ಹೇಗೆ ಸಹಿರಿಸಬೇಕು ಕಾಂತ. ಮಗನಿಗೆ ದೇವರು ಕಟ್ಟಿಕೊಡ್ತಾರೆ ಕಾಂತೆ. ಕಣ್ಣನಾಳ ಅಭಿಮನ್ಯು ನಿನ್ನೆ ಹೆತ್ತಾತನು ಬಂದಿರುವನು ಬಂದ ಒಂದೆರಡು
ಮಾತನಾಡಬಾರದೆ ಕಾಂತ? ಕಾಂತೆ, ಹಿಂದೆಲ್ಲಿಯ ಮಗನು ಎರವಾಗಿ ಹೋಗಿಗಳಲ್ಲ ಕಾಂತ. ಕಾಂತೆ, ಏನು ಅರಿಯದ ಮಗನಿಗೆ ನಿಯಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮ ಅಣ್ಣನಾದ ಧರ್ಮನಂದ. ಈಗಲಾದರೂ ನಮ್ಮ ಅಣ್ಣನ ಮನಸ್ಸಿಗೆ ಚಂದಗಾಯಿತೇನೋ ರಮಣ. ಹಿಂದಿಗೆ ತೀರಿತು ಮಗನಲ್ಲಿನ ಸುಂದರಾಂಗಿ ಸುಭದ್ರ ಕಾಂತ. ಸುಂದರಾಂಗರಾದ ಅಭಿಮನ್ಯನ ಚಕ್ರವೆಂಬ ಕೋಟಿಗೆ ತೆರೆ ಸುತ್ತಿ ನಿಮ್ಮ ಚಿಕ್ಕಪ್ಪ ಚಕ್ರ ಮಾಡಿ ಎಳೆಯುತ್ತಾರೆ. ಗುರುಕುಲವನ್ನೇ ಹೆಸರದಂತೆ ಬಿಡಿ ಆ ಶಿಶು ಕರೆದುಕೊಂಡು ಬರ್ತಿದ್ದೆನು. ನಿನ್ನ ಮಾಯ ಮಾತ್ರ ಆ ರೀತಿ ತಿಳಿಯದಪ್ಪ. ಆದರೆ ಏನು ಮಾಡಲೇ? ಎಲ್ಲ ಶಕ್ತಿ ಸಾಮರ್ಥ್ಯ ವ್ಯರ್ಥವಾಯಿತು ಕಾಂತಿಯೇ. ನಾನೆಂತ ಬರೆಯಲಿ ಅಭಿಮನ್ಯನ ಚಿಂತೆ. ಕಂದನ ಅಳದ ಪೊಳವನ್ನು ಇನ್ನೆಲ್ಲಿದೆ ನಮಗೆ ಸುಖವು. ನಾನೆಲ್ಲದ ಸಮಯದಲ್ಲಿ ಕಂದನಿಯ ಈಳವನ್ನು ಕೊಟ್ಟು ಗಳಿಸಿದರ ಕಾಂತೆ. ಕೌರವನವರು ಕಾಳಗವನ್ನು ನೇಮಿಸಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಯುದ್ಧಕ್ಕೆ ಕಳಿಸಿ ಹೇಗೆ ಕುಳಿತನು ನೋಡು. ಮಗನನ್ನು ಕಳೆದುಕೊಂಡು ಹಾಳ ರಾಜ್ಯ ಹಾಳುವುದಕ್ಕಿಂತ ಪ್ರಾಣ ಬಿಡುವುದಿಲ್ಲ ಚೆಲ್ಲವೇ ರಮಣ. ಮಾಡಿಕೊಳ್ಳುವೆನು ತಾಯಿಯಾದ ಕುಂತಿ ದೇವಿ ಮನ ವೈದ್ಯಂ ತೀರ್ಥೋದಕ್ಕೆ ಅಂತರಿಕ್ಷಕ್ಕೆ ಕ್ಷೇತ್ರವನ್ನು ಕಟ್ಟಿಸಿ ಕಾಮಧೇನು ಕಲ್ಪವೃಕ್ಷ ಐರಾವತವನ್ನು ಈ ಧರಿಸಿ ತಾಯಿಯ ಕಾರ್ಯವನ್ನು ನೆರವೇರಿಸಿದರೆ ಕಾಂತೆ. ಗಂಡು ಗಣಿಯ ಕಾಂಡಿವನನ್ನು ಮೂರು ಲೋಕದ ಗಂಡನಂದು ಕಾಲ್ಗಂಡಿಯನ್ನು ಹೇಗೆ ಮಂಡಲವನ್ನು ಈ ಭೂಮಡಿಯಲಿಕ್ಕೆ ದಕ್ಕಿಸುವಂತೆ ಮಾಡಿದೆ ಕಾಂತೆ. ಇಂದಿಗೆಲ್ಲ ಸಾಮರ್ಥ್ಯದಲ್ಲಿ ಅರ್ಥವಾಯಿತೆ ಕಾಂತೆ. ನಾನೆಂತ ಮರೆಯಲಿ ಅಭಿಮನ್ಯನ ಚಿಂತೆ. ಕಂದ
ಹೇಗೆ ಜೀವಿಸಬೇಕು ಸುಲಭ ಸೇರಿಸಬೇಕಾಗತ್ತೆ ಸುಂದರ ಸುಂದರ ಹಂಗೆ ಚಂದ್ರವನ್ನು ಆವರಿಸಿ ನೀನು ಎತ್ತ ಹೋಗಿದ್ದರು ತಂದೆಯೋ ಎತ್ತ ಹೋದರೆಂದು ಕೇಳುವ ಕಂದನು ಇಂದಿಗೆ ಎರವಾಗಿ ಹೋದರೆಲ್ಲ ಕಾಸ್ತ ಹೌದು ಕಾಂತೆ ಕಾಸ್ತ ಕಾಂತೆ ಚಕ್ರಗಳಾದ ಮಾಮೂಲಿತ್ತು ವಿಕ್ರಮನಾದ ತಂದೆ ಇದ್ದು ತಂದನಾದ ಅಭಿಮಾನಿಯೇ ಒಬ್ಬರಾದರೂ ದಿಕ್ಕಿಲ್ಲದಂತ ಇದೆಲ್ಲ ಕಾಂತ ಕಾಂತ ಕಾಂತೆ ಸುಕುಮಾರನಾದ ಅಭಿಮಾನಿನ ಮೇಲೆ ಸಿಂಧು ಮೂರೇಶನು ಇಂದಿಗೆ ಮನದೆಲ್ಲ ರಮಣ ಮಾಡಿಕೊಳ್ಳುವೆನು ಹೇ ಜನರ ಗಂಜಿಯಾದ ಮಡದ ಮನೆ ಹೇ ಕಾಂತೆ ಹೇಳೋದು ಕೇಳು ಚೆನ್ನಾಗಿ ಹೇಳಕಾಂತ ಬರಿದೆ ದುಃಖಿಸುವರೆ ಕಾಂತೆ ನೀತಿ ಬರೆದಂತ ಬರಹ ತಪ್ಪದು ಬಪ್ಪದಂತೆ ಸಂಧಿಸಿ ತಲ್ಲಿ ತಂದೆಗಿಂದು ಬಂದು ಬರಿದೆನುಕ್ಕಿಸುವರೆ ಕಾಂತೆ ವಿಧಿ ಬರೆದಂತ ಬರ ತಪ್ಪದು ಪಪ್ಪದಂತೆ ಬರಿದೆನುಕ್ಕಿಸುವರೆ ಮಡದಿ ಗಂಜಿಯಾದ ಮಡೆದ ಮಡೆ ಪಡಿ ಹೆಮ್ಮನಾದ ಧರ್ಮಜನ ಕಡೆ ದ್ರೋಹಿಗಡೆ ನಾಂಪಡದ ಮಗನಿಗೆ ನೇಮವನ್ನು ಕೊಟ್ಟರೆ ಅಂತೆ ಮಾರು ಮನುಕನಿಂದ ವೈರಿಗಳ ಶಿರವನ್ನು ಅಂತರಿಕ್ಷದಲ್ಲಿ ಆಡಿಸುವ ಕಡಿಗರಿಗೆ ಪರಾಕ್ರಮನಾಗಿತ್ತು ಅಯ್ಯೋ ಅವರ ಕೂಸಿಯಿಂದ ಮೋಸವನ್ನು ಒದಗಿದೆ ನಮ್ಮ ಸ್ವಂತ ಪರಾಕ್ರಮದ ಸುತ್ತು ವಸ್ತ್ರಗೊಂಡಾಗಿದೆ ಅಂತೆ ನಾನಿಲ್ಲದ ಸಮಯದಲ್ಲಿ ಬ್ರಹ್ಮಾಂಡವನ್ನು ನಡುವ ಮಗನಿಗೆ ಆಡುವ ಕಡಿಗಲಿಗಳನ್ನು ಆಗುತ್ತೋ ಅಂದೆ ಪಡೆದ ಮಗನಿಗೆ ಎಡರು ನುಡಿಯುವಂತೆ ಕಾಣ್ತು ಅಯ್ಯೋ ನಾನಿಲ್ಲದ ಯಾಳ್ಯದಲ್ಲಿ ಅಣ್ಣ ಎನ್ನ ಮೇಲೆ ಇಂತಹ ಮೋಸ ಕೃತಿಯನ್ನು ಮಾಡಿದರೆ ಅಂದೆ ಅರಿಯದ ಮಗನನ್ನು ಕೈ ವಶ ಕೊಟ್ಟು ಬರೀರೆರೆಗಳೆಂದು ಚಿಂತೆಯನ್ನು ಮಾಡುತ್ತಾ ಬಂದಿರೋನು ಈ ಧರ್ಮಜರು ನಿನ್ನ ಹಿರಿಯರ ಮಾವಯ್ಯ ಅಮ್ಮಯ್ಯ ಎನ್ನ ಸಾವಿಗೆ ನೇಮವನ್ನು ಕೊಡು ಸಾವಿಗೆ ನೇಮವನ್ನು ಏನೆಂದು ಕೊಡದ ಅಮ್ಮಯ್ಯ ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ರಂಟೆ ಮುಖವನ್ನೆತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ ನಿನ್ನ ಕಾಂತನಿಗೆ ಹೇಳುವ ತಾಕತ್ತು ನಿನಗೆ ಇದ್ದಿಲ್ಲ ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ನಾನು ಎಷ್ಟೇ ವಿಧವಾಗಿ ಬೇಡಿಕೊಂಡರೂ ಸಹ ನನ್ನ ಮಾತನ್ನೇ ಲೆಕ್ಕಿಸದೆ ಹೋದರು ಮಾವಯ್ಯ ನಿಮ್ಮ ಜನಕರ ಬರವರಿಯ ನೆಲವನ್ನು ಕೊಡುವುದೊಂದು ಹೇಳಕ್ಕೆ ನಿನ್ನ ಮಾವಯ್ಯ ಅಮ್ಮಯ್ಯ ಕೇಳು ಮಾವಯ್ಯ ಅದೇನು ಸಾರವಾಗಿ ಅಮ್ಮಯ್ಯ ಅಮ್ಮಯ್ಯ
ಕಾಲ ಜೀವಿಸಿದರೂ ಬಂದ ಫಲವಿನ್ನೇನಿದೆ ಮಾವಯ್ಯ? ಅಮ್ಮಯ್ಯ ಮಾವಯ್ಯ, ಅಮ್ಮಯ್ಯ, ಕಾಂತನನ್ನು ಕಳೆದುಕೊಂಡು ಹೀರಂಡೆ ಮುಖವನ್ನು ಹೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ. ಅಮ್ಮ ಸೊಸೆ, ಕಲ್ಲು ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನಿಯಮವನ್ನು ಕೊಡು ಸುಭದ್ರ ರಮಣ, ಪದೆಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ. ಅಮ್ಮ ಸೊಸೆಯಾದ ಕನಕಾಂಗಿ, ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ಎನ್ನ ಕೊಂಡೆನು ಎನ್ನ ಹೃದಯ ದುಃಖವನ್ನ. ಅಮ್ಮಯ್ಯ, ಮಾವಯ್ಯ, 5 ಮಂದಿ ವೀರಾದಿ ವೀರನದ್ದು ಅಲ್ಲದೆ ನಿಮ್ಮ ಚಕ್ಕಪ್ಪರಾದ ಚಕ್ರವಾಣಿಯದ್ದ ನಿಮಗೆ ಮಾತ್ರ ಬಗೆಯ ದುಃಖ, ಎನಿಗೆ ಮಾತ್ರ ಮಗನ ದುಃಖ. ಮನದಲ್ಲೇ ಮನೆ ಮಾಡಿ ತಮ್ಮ ಕನಕಾಂಗಿ ಅಭಿಮಾನದಿಂದ ನಿಮ್ಮ ಸಡಗರವಾಯಿತು. ಆ ಜನರ ತೋರಿ ನಿಮ್ಮ ಇಂಥ ಪಡೆಯಲು ಬರವನ್ನು ಬರೆದಿರುವಾಗ ದಾನ ಮಾಡುವುದೇ ನಮ್ಮ ಕನಕಾಂಗಿಯೇ. ದುರಧೀರನಾದ ಮಾವಯ್ಯ, ಅಮ್ಮಯ್ಯ, ಅಯ್ಯ ಐವರು ಪಿತರು ನೀವಿತ್ತು ಹಾರಣಗೊಳಿಸಿದಿರಲ್ಲ ಎನ್ನ ಪತಿಯ ಪ್ರಾಣವನ್ನು ಮಾವಯ್ಯ. ಅಮ್ಮಯ್ಯ, ಮಾವಯ್ಯ, ಅಮ್ಮಯ್ಯ, ಮುತ್ತೈದೆಯರನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಡುವುದು ಕೊಟ್ಟರೆ ಮಾವಯ್ಯ. ನಿಮ್ಮ ಕರುಣಕ್ಕೆ ದಾರ ಏನು ಮಾಡುವರಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಆ ಬ್ರಹ್ಮನು ನಮ್ಮ ಪಣಿಯಳು ಇಂಥ ಲಿಖಿತವನ್ನೇ ಬರೆದಿರಬೇಕಾದರೆ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಲ್ಪ ಸೈರಿಸಮ್ಮ. ಅಮ್ಮಯ್ಯ, ಮಾವಯ್ಯ, ಅಮ್ಮಯ್ಯ, ಕಾಂತನನ್ನು ಆಗಲಿ ಅರಗಳಿಗೆ ನಾನು ಜೀವಿಸಲಾರೆ. ಎನ್ನ ಸಾವಿಗೆ ನಿಯಮವನ್ನು ಕೊಡು ಮಾವನಾದ ಪಾರ್ಥ. ಪದೆಯನ್ನು ಕಳೆದುಕೊಂಡ ಈ ಎನ್ನ ಜೀವನವೇ ವ್ಯರ್ಥ. ಅಮ್ಮ ಸೊಸೆ, ಮಾವಯ್ಯ, ನಿಮ್ಮ ಪ್ರಾರಂಭ ಕರ್ಮಕ್ಕೆ ದಾರ ಮಾಡುವುದೇನಿದೆ? ನಿಮ್ಮ ಪ್ರೇಮದ ಸುಗ್ಗಿಯನ್ನು ನೋಡಲಾರದೆ ಈ ಅಣ್ಣಯ್ಯನಾದ ಧರ್ಮನಂದನ ಕನ್ನಡಾದ ಅಭಿವಂದನೆಯನ್ನು ಕೊಟ್ಟು ತಪ್ಪಿಸಿದ್ದಾಯಿತು. ಎಷ್ಟು ದುಃಖಿಸಿದರ ಬಲವಿಲ್ಲಮ್ಮ ಕನಕಾಂಗಿಯೇ.
ಅಮ್ಮಯ್ಯ ಸಿಂಧು ಪುರೇಶನೇ ಎಮ್ಮೆ ಮೇಲೆ ಮುರಿದಿರಬೇಕಾದರೆ ಇದಕ್ಕೆ ಅನ್ಯರೆಂದರೆ ಬರುವ ಫಲವಿನ್ನೇನಿದೆ ಮಾವಯ್ಯ? ಹೌದು ಸೊಸೆಯೇ. ಮಾವಯ್ಯ, ಅಮ್ಮಯ್ಯ, ಕಾಕನನ್ನು ಕಳೆದುಕೊಂಡು ನಾನು ಸರ್ವತ ಜೀವಿಸಲಾರೆನು. ಪತಿಯೊಡನೆ ಸಮಗಮವನ್ನು ಮಾಡುವೆನು. ಎನ್ನ ತಾಯಿಗೆ ದೇವರನ್ನು ಕೊಡುವಾಗ ಪತಿಯನ್ನು ಕಳೆದುಕೊಂಡು ಈ ಜೀವನವೇ ವ್ಯರ್ಥ. ಕುಸುಮನೇತ್ರಿಯಾದ ಸೊಸೆಯೇ, ಮಾವಯ್ಯ, ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ಎನ್ನ ಕಣ್ಣೀರು ತಮ್ಮಷ್ಟಕ್ಕೆ ತಾವೇ ಉದ್ಭವಿಸಿ ಬರುವಮ್ಮ ಕನಕಾಗಿಯೇ ಪ್ರಥಮೋತ್ತೀಕರವಾದ ಎನ್ನ ಪುತ್ರನಾಡಿದ ನಿಮಗೆ ಸುಖ ತಡೆದು ಅಭಿಮಾನಿನಿಂದ ನಿಮ್ಮ ಸಡಗರವಲ್ಲ ಹೋಯಿತು. ಜಡೋದ್ಭವನ ನಿಮ್ಮ ಬಳಿಯಲ್ಲಿ ಎಂಥ ಬರೋದನ್ನು ಬರೆದರ ವಾಕ್ಯ ದಾರು ಮಾಡುವುದೇ ನಮ್ಮ ಕನಕಾಗಿಯೇ. ಅಯ್ಯೋ ಅಯ್ಯೋ, ನಾವು ಪಡೆದ ಮಗನನ್ನ ಕೌರವ ಪಡವಳಿ ಅಡಗಿಸಿ ನಾನೆಲ್ಲದ ಸಮಯದಲ್ಲಿ ಕದನಕ್ಕೆ ಕಳಿಸಿ ನನ್ನದರಿಗಿಟ್ಟು ಕುಳಿತಿರುವುದು ಇಂತಹ ದುಃಖವನ್ನು. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳ್ಯ ಸುಟ್ಟು ಹೋಯಿತು. ಬಳಿಯ ಛತ್ರಗಳ ಶಿರವನ್ನು ಕಿತ್ತ ಬಿಸಾಡುವ 10 ದಿವಸ ಸಾಧುಗಳು ನಾವತ್ತು ಚಿತ್ತದ ಪಿತನೇ ಗೊತ್ತಿದ್ದ ಬುದ್ಧಿಯನ್ನು ಮರಿಸಿಯಲ್ಲ ಅರ್ಥಕರ ಪುತ್ರ ಮೇಲೆ ಹೇಳಿ ಎಲ್ಲವ ಭಗವನಿಗೆ ಎಂಬ ಶ್ರೇಷ್ಠ. ಅಹೋ ಮಾವಯ್ಯ, ಅಮ್ಮಯ್ಯ, ಎನ್ನ ಸಾವಿಗೆ ನಿಯಮವನ್ನು ಕೊಡು ಮಾವಯ್ಯ. ಅದು ಎಷ್ಟು ಮಾತ್ರಕ್ಕೆ ಕೊಡುವುದಲ್ಲಮ್ಮಯ್ಯ? ಏತಕ್ಕೆ ಕೊಡುವುದಿಲ್ಲ ಮಾವಯ್ಯ? ಅದೇ ಅದಕ್ಕೆ ಕೊಡಬೇಕಮ್ಮಯ್ಯ. ಏತಕ್ಕೆ ಕೊಡಬೇಕೆಂದು ಕೇಳುತ್ತಿರುವೆಯಲ್ಲ? ಹೌದಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ಹಾಗಾದರೆ ಹೇಳುವೆನು ಕೇಳು. ಅದೇ ವಿಸ್ತಾರವಾಗಿ ಹೇಳಿ ಅಮ್ಮಯ್ಯ. ಪ್ರಾಣಕಾಂತನ ನಾನು ಹರಡಿ
ಮಾವಯ್ಯ ಅಮ್ಮಯ್ಯ ಪತಿಯನ್ನು ಕಳೆದುಕೊಂಡು ಅರಕ್ಷಣ ಬದುಕಲಾರೆವು. ಎನ್ನ ಸಾವಿಗೆ ಲೇವವನ್ನು ಕೊಡುವ ಸುಭದ್ರಿ ರಮಣ ಪತಿಯನ್ನು ಕಳೆದುಕೊಂಡು ಇರಲಾರೆನು ನಾನು ದುಕ್ಷಣ. ಅಮ್ಮ ಸತಿಯಾದ ಉತ್ತರೇ ಮತ್ತು ಮನೆಯರ್ಥವಾದರನ್ನು ದುಃಖಿದರೆ ಒಂದು ಬರಲಿದೆ. ಎನ್ನಗೆ ಈ ಜನ್ಮದವರೆಗೆ ಪುತ್ರ ಶೋಕಾಗ್ರವಿರಂತ ಅಂದಾಗ ಮನದ ದುಃಖ ಮಾತ್ರ ಮನದಲ್ಲಿ ಮನೆ ಮಾಡಿದ. ಅಮ್ಮಯ್ಯ ನಿಮ್ಮ ಪಡೆಯೊಳಿ ಬ್ರಹ್ಮನ ಇಂದ ಬರವನ್ನು ಬರೆದಿರ ವಾಕ್ಯ ದಾರು ಮಾಡುವುದೇನಮ್ಮ ಉತ್ತರಿಯೇ. ಮಾವಯ್ಯ ಹೇ ಅಮ್ಮಯ್ಯ ಆ ಬ್ರಹ್ಮನೇ ನಮ್ಮ ಪಡೆಯೋಳು ಈ ವಿಧಿ ಲಿಖಿತವೇ ಈ ರೀತಿ ಬರೆದಿರುವಾಗ ತಂದೆ ತಾಯಿ ಬಂದು ಬಳಗವನ್ನ ನಿಂದಿಸಿದರೆ ಬಂದ ಫಲವೇನು? ಕರ ಮುಗಿದು ಶಿರಬಾಗಿ ಬೇಡ ಬೇಡವೆಂದು ಬೇಡಿಕೊಂಡರು ಸಹ ಸತಿಯ ಮಾತನ್ನ ಮೀರಿ ಮಂಡಲಕ್ಕೆ ಹೋಗಿ ಎಂದು ಅನ್ನದಾಗಿ ನಮ್ಮನ್ನು ರಂಡದನಕ್ಕೆ ಈಡು ಮಾಡಿದನು ಕಾಂತನಾದ ಅಭಿಮನ್ಯು. ಮಾವಯ್ಯ ಈ ಶೋಕವನ್ನ ನಾನು ಹೇಗೆ ಸಹಿಸಿಕೊಳ್ಳಲಿ? ಸರಿ ಗೆಳತಿ ಇರೋಳ ಮುಖವನ್ನು ಎತ್ತಿಕೊಂಡು ಈ ರಂಡೆದರವನ್ನು ಹೊತ್ತುಕೊಂಡು ಹೇಗೆ ಜೀವಿಸಲಿ? ಮಾವಯ್ಯ ಕಾಂತನನ್ನು ಕಳೆದುಕೊಂಡು ನಾನು ಬದುಕಲಾರೆನು. ಎನ್ನ ಸಾವಿಗೆ ವೀಳ್ಯವನ್ನು ಕೊಡು ಮಾವ ದಿವ್ಯ ಪ್ರಭಾವ. ಉತ್ತಮ ಗುಣಾದ ಉತ್ತರೇ ನಿಮ್ಮ ಮುತ್ತೈದರ ಗಮನದೊಟ್ಟಿದನು ಈ ಧರ್ಮದ ನಮ್ಮ ಬರಬಗೆಡಿಯೋ ಅಣ್ಣ ತಿಳಿಯಿತು ನಿನ್ನ ಗುಣದ ಲಕ್ಷಣ. ಪತಿಯಳದ ಮುಖದಂತೆ ನಾಯಕವುಲ್ಲದ ಬದುಕದಾರದಂತೆ ಇವರ ಕಾಲಿನ ರಚನೆಯಂತೆ ಅಭಿಮಾನನ ಇಲ್ಲದ ಮೇಲೆ ಇವರ ಕಳ ಹೀನವಾದಂತೆ. ಹೇ ಅಗ್ರಜ ಈ ಸಂಪತ್ತು ಬರೆದವಲ್ಲ ಸುಡಬೇಕೆ? ಹೇ ಧರ್ಮಜರೇ ಬೆಂಕಿಯನ್ನು ಕೊಡುವವರೇ ಆಗುತ್ತೋ ಹಕ್ಕರಿತಾಗಿ ಕುಳಿತಿಯಲ್ಲೋ ಕೂಸರ ಕೊರಳಿಯ ಉರುಳು. ಇಂಥ ಅಧ್ಯಾಯವನ್ನು ಮಾಡುವುದ ಅಂತಕರ ಪುತ್ರ ಬೇರೆ ಏನೆಯಲ್ಲೋ ಧರ್ಮಯುದ್ಯಮ ಚರಿತ್ರ. ಒಂಬತ್ತಾಡಿದ ನನಗ ಎಲ್ಲ ಸಾವಿಗೆ ಮಾವ
ತೋರಿಸುವುದಿಲ್ಲ. ಮಂದಿಗೆ ಮುಖನ ಹೇಗೆ ತೋರಿಸಲು ಮಾವಯ್ಯ? ಅಮ್ಮಯ್ಯ, ಆಸೆಯ ಅರಮನೆ ಬೆಂಕಿಗೆ ಸಿಲುಕಿದ ಮೇಲೆ ಮತ್ತೆ ಬೇಕು ಎಂದರೆ ಮುತ್ತೈದಿತನವು ಎನಗೆ ದೊರಕುವುದೇ ಮಾವಯ್ಯ. ಮಾವಯ್ಯ, ಎಷ್ಟು ಆತಕ್ಕೆ ಸಾಧ್ಯವಲ್ಲಮ್ಮಯ್ಯ? ಮುತ್ತೈದಿತನವನ್ನು ಕಳೆದುಕೊಂಡು ಈ ರಂಡೆ ಮುಖ ಹೊತ್ತುಕೊಂಡು ಭೂತಳದಿ ನಾನು ಬದುಕಲೇ ಮಾವ. ದಿವ್ಯ ಪ್ರಭಾವ. ಹೌದಮ್ಮ, ನೀವು ಎಷ್ಟು ಬೇಡಿಕೊಂಡರು ದೇವನು ಕೊಡವಲೇ ಮಯ್ಯ. ಅಪ್ಪ ಅರ್ಜುನ, ಯಾಕದ ನಾನೇನು ಅನ್ಯಾಯ ಮಾಡಿದೆ? ಇನ್ನೇನೇ ಮಾಡಬೇಕಂತ ಮಾಡಿದ್ಯಾ ಅಗ್ರಜ? ಎನ್ನ ದುರ್ಲಕ್ಷಣಗಳು ನೀನೇನು ತಿಳಿದೆ? ಋತ ಎನ್ನ ಮೇಲೆ ದೋಷಾರೋಪಣೆಯನ್ನು ಕಲ್ಪಿಸಿ ಇನ್ನು ಮುಂದರೇನು ಮಾತನಾಡಿದರೆ ಬಂದ ಫಲವೇನು? ಅಭಿಮಾನನು ನಿನ್ನಗೆ ಮಾತ್ರ ಮಗನು, ಎನ್ನಗೆ ಮಗನಲ್ಲವೇನು? ನೀನೋರ್ವನಿಗೆ ಪುತ್ರ ಶೋಕವು ಎನ್ನಗೆ ಪುತ್ರ ಶೋಕವಲ್ಲವೇನು? ದುರತಿರ್ಗಣ್ಣನಾದ ಪಾರ್ಥ ಯಾತಕ್ಕಾಡಿಯೋ ಇಂಥದ್ದು ಏನರ್ಥ? ಹೇ ಅಣ್ಣ, ಅಹೋ ಅರ್ಜುನ, ಉತ್ತರದ ಮೇಲೆ ಅಂತಃಕರಣವಿದ್ದರೆ ಚಿಕ್ಕವನ ಚಕ್ರವೆಂಬ ಕೋಟಿಗೆ ಕರೆದರೆ ಅವನಿಗೆ ತಕ್ಕದ್ದಲ್ಲವನ್ನು ಹೇಳುವುದಕ್ಕೆ ನಿನ್ನ ನಾನೇನಾದರೂ ಮುಖ ಗುರಿದು ಇದ್ದಾಗೆ ಅಣ್ಣಯ್ಯ ಗಟ್ಟಿಗೆ ದೇವರನ್ನೇ ಸರಿಯ. ಅಹೋ ಕುಶಲ ಮತಿಯುತನಾದ ಅರ್ಜುನನೇ, ಅಸಮ ಚಕ್ರಯುವನ್ನು ಭೇದಿಸುವುದು ನಿನಗೆ ಅಸದಾಳೆಂದು ಕಂದನಿಗೆ ಬಹು ವಿಧದಿಂದ ಕೇಳಿದರೆ ನನ್ನ ನುಡಿಯನ್ನು ಕೇಳಿದವನು ಅಸುಳೆಯ ರೋಷ ವೇಷದಿಂದ ರಿಪು ಬಲವನ್ನು ಕುಸಿದು ಬರುವನೆಂದು ಹೋದನು. ಹೊಸಬಾಯಿವನ್ಯಾರು ಐತ ಸ್ತೋಮವು ಮುಸುಕಿದರೆ ವಿಷಕದಿಂದ ಅವರ ಬಸರು ಸೇರಿ ಬರುವನೆಂದು ಹೇಳಿದನು. ಹೊಸಬಾಯಿ ಪತಿಯಾದ ಸುಯೋಧ ನೂರನ್ನು ಹೆಸರಿಲ್ಲದಂತೆ ಅಹೋ ಪಾರ್ಥ, ಮುಸುಕಿದ್ದ ಕರ್ಣ ದ್ರೋಣಾದಿಗಳೊಡನೆ ಎರಡು ರಥಾದಿಗಳನ್ನು ಕಳವಳಿಸುವಂತೆ ಮಾಡಿದನು. ಹಸದಾಳವನ್ನು ಪೂರ್ತಿ ಕೀರ್ತಿ ಎಂಬುದು ಕಡೆಗೆ ವಾಸವನ ಪಟ್ಟಣ ಸೇರಿದನು. ಇನ್ನೇನಾದ ತಮ್ಮನಾದ ಗಾಂಡೀವಿ ಅವನಿಗೆ ಮಗನಾದನು ನಿರ್ಜೀವಿ. ಓಹೋ, ಮಗಡ ವಾಸರಾದ ಅಗ್ರಜನೇ ಭೀಕರ ತೋತ್ಪನ್ನರಾದರುಗಳ ಸಹದೇವಾದಿಗಳಿಗೆ ರುಕೋದರಿಗೆ ದೇವವನ್ನು ಕೊಡದೆ ಅವರಿಗೆಲ್ಲ ವೈರಕ್ಕೆ ಬಲ್ಲವಾದ ಅಗ್ರಜ. ಓ ಅನುಜ, ಯಾರಿಲ್ಲದಂತೆ ಪರಿವೇಶನೆ ಮಾಡಿದರೆ ಹೊರಗಡೆ ಮಾಡಿ ಹೊರಗಮ್ಮಂತೆ ನಾವಿಲ್ಲದ ಸಮಯದಲ್ಲಿ ಕಂದನನ್ನು ಕೊಲಿಸಿದಿರಿ. ನೀವು ಮಾತ್ರ ಜೀವಾಳಾದ ಉಳಿದರೆ ಯಾರನ್ನು ನಮ್ಮೂರಲ್ಲಿ ಅಣ್ಣ ರಾಜಾಗ್ರಜ ಮಾಧವ ಪಾತ್ರ ಹೇ ಅಗ್ರಜ, ಕಲವಾಡ ಮಾಧವಂತ ಏನು ಪ್ರಯೋಜನ? ಸಹಜವಾಗಿರುವ ಅಗ್ರಜ. ಹಿರಿಯರಾದ ಹಿರಿಯ ಮಾತುಗಳನ್ನ ಬಳಸಬಹುದು ಹೇಳೋದೇ ಹಿರಿ ಮಾತು ದೇಶವಾದರ ಮೋಸ ಇಲ್ಲದ ಅನ್ಮಯ್ಯನ ದುರ್ಪಾದಗಳನ್ನು ಕೇಳುವುದಿಲ್ಲ. ನಮ್ಮ ವಂಶಕ್ಕೆ ಮರಣಾಸನ ಇದು ಅವನಿಗೆ ಹರಿಯ ಎಂದು ಸಂಜಾಪನೆ ನಿನ್ನ ಕಂದನಿಗೆ ಆಕ್ರದನಿಗಿಲ್ಲದ ಯಾರದನ್ನ ಕದನಕ್ಕೆ ಹೋಗಬಾರದು. ಬಹು ಇಲ್ಲದಿಂದ ಹೇಳಿ ಆಕ್ರದನ ಮಾತು ಕೇಳದೆ ಅಭಿಮಾನದ ಮೇಲೆ ಅಂತಃಕರಣ ಪಟ್ಟು ನಗರಾದಿ ನಮ್ಮೆಲ್ಲರೂ ಕರೆದುಕೊಂಡು ತಾನು ಬೆಂಬಲವಾಗಿ ಬಂದಿರುವರು. ಅವರ ಆದೇಶ ಪಡೆದಕ್ಕೆ ದಾರುಣ ನಡೆದೆಯೇ. ಓಹೋ,
ಪ್ರಸಂಗೊಂಡ ಬುಧಬಲ ಚಂಡನಾದ ಕದರೇ ಉಂಡಾಡುವವರನ್ನ ರಣಮಂಡಲಕ್ಕೆ ಬಿಟ್ಟು ಬರುವುದಕ್ಕೆ ನಿಮ್ಮ ಮನಸ್ಸಿಗೆ ನಿನ್ನ ಕರ ಪುಂಡರೇಖದೊಳು ನಡೆಯುವ ಈ ಗದ ತಂಡವೇನಾದರೂ ಮುರಿದು ತುಂಡಾಗಿತ್ತೆ ಹೇಗೆ ಕಲಿಭೀಮನೆಂದರೆ ಜಗತ್ತೆಲ್ಲವಲ್ಲ ತಲೆಗಳ ಮಾಡುವ ನಿನ್ನ ಕಲಿಗೆ ಏನಾದರೂ ಸುತ್ತು ಇಟ್ಟಾಗೆ ಅಭಿಮಾನನ್ನು ಮಾತ್ರ ಕೊಲಿಸಿದರೆ ನೀವು ಮಾತ್ರ ಜೀವಗಳಾಗ ಉಳಿದರೆ ಯಾರನ್ನ ನಮ್ಮದೇ ಗಂಡ ಅವಳ ತಾಯಿ ಹೊಟ್ಟೆಯ ಮಾತ್ರ ಉರಿದುಕೊಂಡು ಹೋಯಿತು ಸರ್ವರು ಸಂತೋಷದಿಂದ ಬಾಳಿರಿ ಕೌರವರ ರಾಜ್ಯವನ್ನು ಬಲಿಮಾಡಿದರೆ ಅಣ್ಣ ಪುತ್ರನ ಮೇಲೆ ಅಂಧಕರಣವಿದ್ದರೆ ಚಿಕ್ಕವರ ಚಕ್ರವೆಂಬ ಕೋಡಿಯ ತಳೆದರೆ ಅವನ ತಕ್ಕದ್ದಲ್ಲೊಂದು ಹೇಳುವುದಕ್ಕೆ ನಿನ್ನ ನಾನು ಏನಾದರೂ ಮುಕ್ಕು ಮುರಿದು ಹೋಯ್ತೀನಣ್ಣ ಹೇ ಅಗ್ರಜ ಅಣ್ಣ ಯಾವ ನಟ್ಟಿದೆಯ ಅವರೆಲ್ಲ ಸರಿಯಾ ನಮ್ಮ ಸೈತ ಸ್ವಭಾವವನ್ನು ಭಕ್ತಿಗಳಿಗೆ ನಾವು ಕಾನೂನಿಗಿಂತ ಕಾನೂನನ್ನು ಸುತ್ತಿಸುವುದನ್ನು ಮುದ್ದು ಮುಖ್ಯವನ್ನು ದ್ರೌಪದಿಯನ್ನು ಹೊರ ಶುದ್ಧವಾದ ಧರ್ಮದ ಮಾತು ಕೇಳಿ ಹತ್ತು ಬಂದು ನೀವು ಬಂದು ಸೈನ್ಯವನ್ನ ಶುದ್ಧ ಮಾಡುವುದು ಹೇಳಿದೆಯಲ್ಲ ಎಲ್ಲ ಕೆಲವನ್ನು ಬಿಡಿದು ಅವರು ಪ್ರಾಣವನ್ನು ಉದ್ದೇಶವನ್ನು ಮಾಡಿದ ಮೂಲ ಅಭಿಮಾನ್ಯವನ್ನು ವಿಕ್ರಮನಿಂದ ಹೋದರೆ ಚಕ್ಕ ಹಿಂಭಾಗದಲ್ಲಿ ನಿಂತಿದ್ದ ಆ ಮಂಗರು ನನ್ನ ಅಂದ್ರ ಮಾಡಿ ಕಳಿಸಿದರು ಈ ಜನ ಮಾತ್ರ ಅಪಜಯಕರು ನಮ್ಮ ಪರವಾಗಿ ಬಿದ್ದಿರುವರು ಜಯಂಗನ ಮಾತ್ರ ಅವರ ಪರವಾಗಿರ್ಬೋದು ನಮ್ಮ ಸೈನ್ಯದ ಬಂಡನ್ನು ಪ್ರಾಣವಾಗಿ ಉಳಿದು ಬಂದಿದ್ದು ಕುಮಾರ ಉಳಿದು ಬಂದಿದೆ ಅದಷ್ಟಲ್ಲ ಓಹೋ ವಾಯುಕುಮಾರ ಅಭಿಮನ್ಯನ ಬೋಧರ ಚಿಂದಿಲ್ಲ ನಕುಲ ಸಹಾದಿಯ ವಾದಗಳವರು ಬೋಧರ ಉಳಿದು ಬಂದಿದ್ದೆ ಕ್ಷಮಕರ ಪುಣ್ಯಗಳನ್ನು ತಿನ್ನುವುದಕ್ಕೆ ನಿಮಗೆ ಪ್ರಾಣವಿದ್ದ ಓಡುವುದನ್ನು ಬಿಟ್ಟು ಬರುವುದಕ್ಕೆ ನಿಮ್ಮ ಮನೆಗೆ ಒಪ್ಪಿದ ಅಭಿಮನ್ಯನ ಏನಾದರೂ ಬಿಟ್ಟಿ ಮಗನ ಹೇಗೆ ಅವರ ಹುಟ್ಟಿದ್ದು ನಿಮ್ಮ ಖಡ ರಜಾ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದರಾಗಿದ್ದರೆ ನಿಮಗೆ ಸ್ವಲ್ಪ ಅದರ ಸ್ವರೂಪ ತಟ್ಟುತ್ತೋ ಇನ್ನೇನಿದೆ ಅವರ ತಾಯಿ ಮಾತ್ರ ಉರಿದುಕೊಂಡು ಹೋಯಿತಲ್ಲ ಹೊಳೆದ ಕೌರವರ ಸರ್ವರ ಸುಖದಿಂದ ಕೌರವರ ರಾಜ್ಯವನ್ನು ಬಲಿಮಾರ ಸೆಳೆಯರು ಕವರನೆ ಅಮ್ಮನಾದ ಧನಂಜಯ ಏನು ಹೇಳಲಿ ಇಂದಿನ ಕಾಲದ ಹತ್ಯೆ ಕಂದನಾದ ಅಭಿಮಾನ್ಯನ ಹಿಂದೆ ಹೋದ ಸೈನ್ಯವಲ್ಲ ಯುವಕರ ಮಾಡಿದನು ಆ ಚೈತ್ರನೆಂಬ ಆತವನು ಸಾತ್ವಿಕಿ ನಂದನಾಥರನ್ನು ದಸೆಗೆಡಿಸಿದನು ಅಪಮಾನದ ರೂಪವನ್ನು ವಕ್ಷಸ್ಥಳದ ಮೇಲೆ ವಿಷಕಂಗಳು ನಾಟಿ ಕೂಸಿನಿಂದ ಹೋದ ಸೈನ್ಯವಲ್ಲ ಹೊಸವಿಲ್ಲದಂತಾಯಿತು ಅಸಮಬಲ ಕುಲಶಾಲಿಯಾದ ಪಾರ್ಥ ಇಂದಿನ ಕಾರ್ಯ ಅನರ್ಥ ಪಡೆಹಿಮರಾದ ಧರ್ಮದವೇ ಕೇಡು ನುಡಿಯನ್ನು ನುಡಿದರೆ ಬಂದ ಪರವೇನಿದೆ ಸಾಕು ಇನ್ನ ಒಡೆಯಲಿಲ್ಲದ ಮೇಲೆ ವಸ್ತುವಾದರೆ ಪುತ್ರ ಜೋಗಾತ್ರಿಯನ್ನು ತಡೆಯಲಾರದ ಎಷ್ಟು ಪಡೆದುಕೊಂಡರೂ ಬಂದ ಪರವೇನಿದೆ ಕುನ್ನೆಗಳನ್ನು ತಿನ್ನುವುದಕ್ಕೆ ಪ್ರಾಣವಿದ್ದ ಒಡೆದ ದುರತ್ವರ ಯಾವ ನುಡಿ ನುಡಿ ಇಡೀ ಅವರ ಜೀವಕ್ಕೆ ಸಂತೆಗಾರ ತಕ್ಕರೆ ಹೇಳುವ ಎಲ್ಲ ಗೋಪಾತ್ರಿಯ ವೇಕ್ಕಡವಾಗಿ ಅವರ ದೂರದ ಧರ್ಮನಂದನ ತಡೆಯಲಾರದು ಎನ್ನು ಕೋಪವನ್ನು ಇಚ್ಛ ಅಹೋ ಋತು ಪ್ರಚಂಡ ಮರ್ತನಾದ ಧನಂಜಯ
ಶ್ರೀಲೋಕದ ನೀನೇ ಅತಿ ಗಾಂಭೀರ್ಯ. ಇಂದಿನ ಒಂದು ಸಿಂಧು ಭೂಪಾಲನೆಂಬ ಸೈನ್ಯವನು ಕಣ್ಣನ ಪ್ರಾಣಕ್ಕೆ ಮೂಲವಾದನು. ಇಂದ ಸಂಜಾತ ಭಗವಾನ್ ಗರ್ಭ ನಿರ್ಭೀತ. ಅಹೋ ಧರ್ಮನ, ಅಹೋ ಅರ್ಜುನ, ಸೈನ್ಯವನ್ನ ಮಹಾಂಗನೆಯನ್ನು ಮಗನ ಮೇಲೆ ಮಾಡಿದನೇ ಇಷ್ಟು ತೋರಿಸಿದ್ದನ. ನಾಳೆ ಅರವಿಂದ ಆಪ್ತ ರಾಷ್ಟ್ರ ಮುಳುಗುಳಾಗಿ ಸೈನ್ಯವರ ಶಿರವನ್ನು ಅರೆಗಡಿಯಲಿದ್ದರೆ ನಾಡುವ ಭಾಷೆಯನ್ನು ಕೇಳು. ನಾಳೆ ಸೈನ್ಯವರ ಪುರದಲ್ಲಿರಲಿ, ರೈಲು ಮರಿ ಹೋಗಲಿ, ಬ್ರಹ್ಮರ ಕರಮಂಡಲಿರಲಿ, ರೈಲು ಮರಿ ಹೋಗಲಿ, ನಾಳೆ ಬಡವಣ ತೊಲಗದ ಮನ್ನ ಗಗನ ತೊಲಗುತ್ತದೆ. ಅರಮುರಾಂತಗಳ ಬೇಜವಾದಿಗಳು ಎನ್ನಿದ್ದಾಗಲೇ ಓ ಅನುಜ, ಅವನ ತಲೆಯ ಕಡಿಯಲು ಸರಿ ಮಾತೃಂದಕ ಪರನಂದಕ ವೇದಿಂದಕ ಅರೇ ಆಗುವ ದುರಿತವೇನಿಗೆ ಬದುಕಲೇ ಅವನ ಮಡಿಯಲಿದ್ದರೆ ನಿರ್ಜನಾಗಮನಾದ ಅರ್ಜುನನ ಮಾಡಿದ ಪ್ರತಿಕ್ರಿಯೆಯನ್ನು ನೆರವೇರಿಸುವುದಕ್ಕಾಗಿ ಮಕ್ಕಳನ್ನು ಅರಿಗಳಕ್ಕೆ ಮಾಡಬೇಕು ಒಂದು ಯುಕ್ತಿ. ಹೌದು ದೇವ. ಧನುಂಜಯನ ಕೋರಿಕೆಯನ್ನು ಪರಿಹರಿಸುವುದಕ್ಕಾಗಿ ನಾನು ಧರ್ಮರಾಜನ ಪುತ್ರ ಸರ್ಪವನ್ನು ಪರಿಹರಿಸುವನು. ಮುಂದೆ ಭಾರತೀಯ ನೋಡಿದೆಯಾ ಎನ್ನುವ ಒಂದು ಯುಕ್ತಿ ನೋಡಿದ್ದೀನಿ ದೇವ. ಅರವಿಂದ ನೇತ್ರ ನಾರಾಯಣ ನಿಮ್ಮ ಪಾದಪದ್ಮಗಳಿಗೆ ಅಹೋ ಶ್ರೀಹರಿ ಹೇಳುವನು ಕೇಳು. ಚೆನ್ನಾಗಿ ಧರ್ಮನಂದನ. ಕೋಳರಮಂತ ಪೈರು ಮೇಲಿದೆ, ಅವರಿಗೆ 201 ರೂಪಾಯಿ ಬೀಳುತ್ತೆ. ಧರ್ಮನಂದನ ಚೆನ್ನಾಗಿ ಮನುಷ್ಯನ ದೈವಾಲಯ ಧರ್ಮನಂದನ ಇಂದಿನ ಯುದ್ಧದೇ ಕಂದನು ಮರಣ ಹೋದನು. ನಮ್ಮಂತ ಮಂದ ಭಾಗ್ಯರು ಇರಬಾರದನ್ನು ಸ್ವಲ್ಪ ಶಾಂತನಾಗ ಧರ್ಮರಾಯ. ಈ ಭೋಗದ ಸಿರಿಯನ್ನು
ಧರ್ಮನಂದನ ಹೇಳುವನು ಕೇಳು. ಸ್ತ್ರೀ ಅಡಿಯಾದೇನು ಚೆನ್ನಾಗಿ ಹೇಳು. Bye.